ಪೂಜಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ಮಕ್ಕಳಿಗೋಸ್ಕರ ರೋಲ್ ಚಪಾತಿ ಮಾಡೋದು ತೋರಿಸ್ತೀನಿ. ಈಗ ಚಪಾತಿ ಹಿಟ್ಟು ನಾದಿದ್ದೀನಿ, ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಅರ್ಧ ತಾಸು ಹಿಟ್ಟು ನಾದಿ ಈ ಥರ ಮೆತ್ತಗೆ ನಾದಿ ಇಟ್ಕೋಬೇಕು. ಒಂದು ಅರ್ಧ ತಾಸು ಇಟ್ಟು ಮಾಡಬೇಕು ಈ ಚಪಾತಿನ. ಈ ಚಪಾತಿ ಹೆಂಗೆ ಮಾಡೋದು ಅನ್ನೋದು ತೋರಿಸ್ತೀನಿ. ಈಗ ಮೊದಲಿಗೆ ಈ ಥರ ಉಳ್ಳಿ ಮಾಡ್ಕೋಬೇಕು. ಇದನ್ನೇ ಅಗಲವಾಗಿ ಲಟ್ಟಿಸ್ಕೊಂಡು ಹೋಗ್ಬೇಕು. ಈ ಥರ ಎಣ್ಣೆ ಹಚ್ಚಿ ಇದನ್ನು ಈ ಥರ ರೋಲ್ ಮಾಡ್ಕೋದು ಹೋಗೋದು. ಇದನ್ನು ಈ ಥರ ಮಾಡಿ ಈ ಥರ ರೌಂಡ್ಗೆ ಚಪಾತಿ ಇಟ್ಟಿಸ್ಕೊಂಡು ಹಂಚಿನೊಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋಬೇಕು. ಉರಿ ಜೋರಾಗಿ ಇಟ್ಕೊಬಿಟ್ಟಿರುತ್ತೆ. ಈಗ ನೋಡಿ ಚಪಾತಿ ಎಷ್ಟು ಮೆತ್ತಗಾಗಿದೆ ನೋಡಿ. ಇದೇ ತರನಾಗಿ ಇರುತ್ತೆ. ಮಧ್ಯಾಹ್ನ ಅದು ರಾತ್ರಿ ಮಕ್ಕಳು ತಿನ್ನೋಕೆ ಒಟ್ಟು ಬಿರುಸಾಗೋದಲ್ಲ ಈ ಚಪಾತಿ ನೋಡಿ. ಎಷ್ಟು ಮೆತ್ತಗಾಗಿ ಇರ್ತದೆ. ಹಂಗೇ ಇರುತ್ತೆ.